ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ತಜ್ಞರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ರುದ್ರಮುನಿಯವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ರುದ್ರಮುನಿಯವರು ಕೂಡ ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಯಾಗಿ ಒಂದು ಹಂತದಲ್ಲಿ ಕೆಲಸ ನಿರ್ವಹಿಸಿದಂಥವರು, CBIಗಿಂತ ಮುಂಚಿತವಾಗಿ. ಹಾಗೆಯೇ MT ನಾಣೆಯವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಹಿರಿಯ ವಕೀಲರು. ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂಥ ಸಂಕೇತ್ ಯಣಗಿಯವರು ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾರೆ. ವಿಧಿವಿಜ್ಞಾನ ತಜ್ಞರಾಗಿರುವಂಥ ಡಾಕ್ಟರ್ ದಿನೇಶ್ ರಾವ್ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಚರ್ಚೆಯನ್ನು ರುದ್ರಮುನಿಯವರ ಮೂಲಕವಾಗಿಯೇ ಆರಂಭಿಸ್ತೀನಿ. ರುದ್ರಮುನಿಯವರೇ, ತಮ್ಮ ಪ್ರಕಾರ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ BJP ನಾಯಕರುಗಳು ಕೂಡ ನಿನ್ನೆ ಆಗ್ರಹಿಸಿದ್ದಾರೆ, ಮರು ತನಿಖೆ ಆಗಬೇಕು, ಹಾಗೆಯೇ ಇದನ್ನು ಅಕ್ವಿಟಲ್ ಕಮಿಟಿಗೆ ಕೊಡಬೇಕು, ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ತಾವು ಏನು ಹೇಳ್ತೀರಿ? ತಮ್ಮ ಅಬ್ಸರ್ವೇಷನ್ಸ್ ಏನು ಈ ವಿಚಾರದಲ್ಲಿರೋದು? ಅಕ್ವಿಟಲ್ ಕಮಿಟಿ ಇದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕಾದಂತಹ ಒಂದು ಕಮಿಟಿ. ಇದರಲ್ಲಿ ಕೇಸ್ ಅಕ್ಯೂಟ್ ಆಗಲಿಕ್ಕೆ ನಿಜವಾದ ಕಾರಣ, ಈಸ್ ದೇರ್ ಎನಿ ಇಂಟೆನ್ಷನಲ್ ಒಮಿಷನ್ ಆನ್ ದಿ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಫೀಸರ್ who is collecting the evidences and presenting before the court ಅನ್ನೋದೇ ಅಲ್ಲಿ ಗಹನವಾದ ಸಂಗತಿ. ಇದರ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ will be conducted. Departmentally they will be dealt if at all it is proved. ಇದರಲ್ಲಿ ಅವರ ಇಂಟೆನ್ಷನಲ್ ಒಮಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು, ಜನರಲಿ ಹೇಳಿ ಕೇಳ್ತಿದೆ ರುದ್ರಮುನಿಯವರೇ, ಕೇಳ್ತಿದೆ. ಕಂಟಿನ್ಯೂ ಮಾಡಲಾ? ಕಂಟಿನ್ಯೂ ಮಾಡಿ. ಇದರಲ್ಲಿ ಡಿಪಾರ್ಟ್ಮೆಂಟಲ್ ಕಮಿಟಿ ಫಾರ್ಮೇಶನ್ ಮಾಡಬೇಕು ಅನ್ನೋದು ಈ ಎಲ್ಲಾ ಕೇಸುಗಳಲ್ಲಿಯೂ ಸಹ, ಅಕ್ಯೂಟಲ್ ಕೇಸುಗಳಲ್ಲಿ ಇಟ್ ಇಸ್ ಎ ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಅದರಲ್ಲಿ ನಿಜಾಂಶವನ್ನ ಅರಿಯಿರಿ ಅಂತ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಡಿಪಾರ್ಟ್ಮೆಂಟಲ್ ಕಮಿಟಿ ಅಂಡ್ ದಿ ಟ್ರಯಲ್ ಈಸ್, ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಒಳಗಡೆ ದಿ ಪ್ರಪಾಂಡೆನ್ಸ್ ಆಫ್ ಎವಿಡೆನ್ಸ್ ಈಸ್ ರಿಕ್ವೈರ್ಡ್, ಬಟ್ during the course of trial all evidences without any reasonable doubts creation ನಾವು ಪ್ರೂವ್ ಮಾಡಬೇಕಾಗುತ್ತೆ ಕೇಸನ್ನು. ನಾವು ಅಂದ್ರೆ ಪ್ರಾಸಿಕ್ಯೂಷನ್ ಪ್ರೂವ್ ದೇರ್ ಕೇಸ್. ಹೀಗೆ ಇವೆರಡು ಫಂಡಮೆಂಟಲ್ ಥಿಂಗ್ಸ್. ಇಲ್ಲಿ ಟ್ರಯಲ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಟ್ರಯಲ್ ಹ್ಯಾಸ್ ಆಲ್ರೆಡಿ ಕಂಪ್ಲೀಟೆಡ್ ಬೈ ದಿ ಲೋಯರ್ ಕೋರ್ಟ್. ಇಷ್ಟಾಗಿದೆ. ಈಗ ಡಿಪಾರ್ಟ್ಮೆಂಟಲ್ ಕಮಿಟಿ ಒಳಗಡೆಗೆ ಅದರಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ರೆ, ರಾಜ್ಯ ಮಟ್ಟದಲ್ಲಿ DG ಅಥವಾ ADG ರ್ಯಾಂಕ್ ಆಫೀಸರ್ ವಿಲ್ ಬಿ ದಿ ಚೇರ್ಮನ್ ಆಫ್ ದಿ ಡಿಪಾರ್ಟ್ಮೆಂಟಲ್ ಕಮಿಟಿ, ಅಂಡ್ ಫಾರ್ ಅಸಿಸ್ಟಿಂಗ್ ಹಿಮ್ one DOSP or one IPS officer will be the member of the committee. ಆಮೇಲೆ ನಂತರ that public prosecutor will be the next member of the committee. ಆಮೇಲೆ ರೇಂಜ್ ಲೆವೆಲ್ ಅಲ್ಲಿ ಏನಾಗುತ್ತೆ, IGP ವಿಲ್ ಬಿ ದಿ ಚೇರ್ಮನ್ ಆಫ್ ದಿ ಕಮಿಟಿ ಅಂಡ್ ಒನ್ ಆಫ್ ದಿ DSP, ಹೆಡ್ ಕ್ವಾರ್ಟರ್ DSP ಆಫ್ ದ IG ಆಫೀಸ್ ವಿಲ್ ಬಿ ದಿ ಅನದರ್ ಮೆಂಬರ್. ನೋ ಡೌಟ್ ದಿ ಪ್ರಾಸಿಕ್ಯೂಟರ್ ವಿಲ್ ಬಿ ದಿ ಆಲ್ಸೋ ಬಿ ಎ ಮೆಂಬರ್. ಆ 3 ಜನ ಸೇರಿ ಒಂದು ಡಿಪಾರ್ಟ್ಮೆಂಟಲ್ ಕಮಿಟಿ ಆಗಿರುತ್ತೆ. ಇಲ್ಲಿ ಚಾರ್ಜಸ್ ಫ್ರೇಮ್ ಮಾಡಬೇಕಾಗ್ತದೆ, ಎಲ್ಲಿ ಹೇಗೆ ಆಗಿದೆ, ಇವ್ರ ಕಾರಣಗಳಿಂದನೇ ಕೇಸು ಅಕ್ಯೂಟ್ ಆಗಿದೆ ಅನ್ನೋದು. ಇಂಟೆನ್ಷನಲ್ ನೋಡಿ, ಇಂಟೆನ್ಷನಲ್ ಆರ್ ಎ ನೆಗ್ಲಿಜೆನ್ಸ್, ಇಂಟೆನ್ಷನಲ್ ಆಕ್ಟ್ ಫಾಲೋಡ್ ಬೈ ದಿ ನೆಗ್ಲಿಜೆನ್ಸ್ ಆಫ್ ಎ ಇನ್ವೆಸ್ಟಿಗೇಷನ್ ಆಫೀಸರ್ ಲೆಡ್ ಟು ಅಕ್ಯೂಟಲ್ ಆಫ್ ದಿ ಕೇಸ್ ಈಸ್ ಎ ಕ್ಲಿಯರ್ ಅಕಾರ್ಡಿಂಗ್ ಟು ದಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. ಇಲ್ಲಿ ಶಿಸ್ತು ನಡವಳಿಕೆಗಳ ಬಗ್ಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತಾರೆ. ಈಗ ಪೊಲೀಸಿಗೆ ನೆಗ್ಲಿಜೆನ್ಸ್ ಆಗಿತ್ತು ಇನ್ವೆಸ್ಟಿಗೇಷನ್ ಅಲ್ಲಿ ಅಂದ್ರೆ, ಕರ್ನಾಟಕ ಡಿಸಿಪ್ಲಿನರಿ ಆಕ್ಟ್ 1965 ಅದರಲ್ಲಿ ರೂಲ್ 6, 7 ಈಗೆಲ್ಲ ಬರ್ತದೆ. ಅದರಲ್ಲಿ 6 ಅಲ್ಲಿ ಸೊ ಡಿಪಾರ್ಟ್ಮೆಂಟ್ ವಿಲ್ ಬಿ ಕಂಡಕ್ಟೆಡ್. ಸೊ ಐ ಹ್ಯಾಸ್ ಅಟೆಂಡ್ ಸೋ ಮೆನಿ ಎನ್ಕ್ವೈರೀಸ್ ಆಲ್ಸೋ. ಸೊ ಅದಕ್ಕೆ ಗೊತ್ತಿರೋದ್ರಿಂದ ನಾನು ಈ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನೋಡಿ, ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ಕಾನ್ಸ್ಟಿಟ್ಯೂಷನ್ 311 article has given so much guarantee to a government servant, I mean any public servant. ಹೇಗೆ ಅಂತ ಹೇಳಿದರೆ, ವಿತೌಟ್ ಎನ್ಕ್ವೈರಿ ನೋ ಪರ್ಸನ್ ಹ್ಯಾಸ್ ಟು ಬಿ ಪನಿಶ್ಡ್, ನೋ ಗವರ್ಮೆಂಟ್ ಸರ್ವೆಂಟ್ ಹ್ಯಾಸ್ ಟು ಬಿ ಪನಿಶ್ಡ್. ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ ಇದು. ಶ್ರೀಮತಿ ಇಂದಿರಾ ಗಾಂಧಿ ಅವರ ಶಾರ್ಟ್ ಡೆಡ್ ಆದ್ರಲ್ಲ, ಓನ್ ಬಾಡಿ ಗಾರ್ಡ್ಸ್ ಇಂದ, ಆ ಪ್ರಕರಣದಲ್ಲಿಯೂ ಸಹ ಅದು ಹೆಚ್ಚು ಬೆಳಕಿಗೆ ಬಂತು. ಆಗಾಗಲೇ ಇದ್ದ ಆರ್ಟಿಕಲ್ ಏನಾಯ್ತು, ದಟ್ ವಾಸ್ ಎನ್ಶ್ರೈನ್ಡ್ ಅಟ್ ದ ಟೈಮ್. ಆಮೇಲೆ ಫರ್ದರ್ ಏನಾಯ್ತು, ಈಗ ಅದು ಎಲ್ಲ ಇದರಲ್ಲಿ ಸಹ ಈಗ ಅದು ಗಹನವಾಗಿ ಕಾಣಿಸ್ಕೊಳ್ತಾ ಇದೆ. ಈಗ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅಂತ ಹೇಳಿದರೆ, ಇಟ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಬೈ ದಿ ಡಿಪಾರ್ಟ್ಮೆಂಟ್.
ಅದರಲ್ಲಿ ಪ್ರಪಾಂಡೆನ್ಸ್ ಆಫ್ ಎವಿಡೆನ್ಸ್ ಬೇಕು. ಪ್ರಪಾಂಡೆನ್ಸ್ ಆಫ್ ಎವಿಡೆನ್ಸ್ ಅನಿಸಿದರೆ ಸಾಕು, ಆ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅಂತ ಅನಿಸಿದರೆ ಸಾಕು, ಅದಕ್ಕೆ ಯಾವುದೇ ವಿಧವಾದಂಥ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ ಚಾರ್ಜಸ್ ನೀಡ್ ನಾಟ್ ಬಿ ಪ್ರೂವ್ಡ್ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. ಅದು ವಿಚಾರ ಇದೆ. ಅದು ಪ್ರೂವ್ ಆದರೆ ಓಕೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಒಳಗಡೆ ಆಫೀಸರ್ ಆ ಪ್ರೂವ್ ಆದ್ರೆ ಅಲ್ಲಿ ಪ್ರೂವ್ ಆಗಂತ ಅಕ್ಯೂಸ್ಡ್ ಇದ್ದಾರಲ್ಲ ಅವರಿಗೆ ಸೆಂಟೆನ್ಸ್ ಆಫ್ ಇಂಪ್ರಿಸನ್ಮೆಂಟ್ ಆರ್ ಸೆಂಟೆನ್ಸ್ ಆಫ್ ಫೈನ್ ವಿಲ್ ನಾಟ್ ಬಿ ಅವಾರ್ಡೆಡ್. ಅಲ್ಲಿ ಓನ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಅ ಪಾಸಿಬಿಲಿಟಿ ಆಫ್ ಪೋಸ್ಟ್ಪೋನ್ಮೆಂಟ್ ಆಫ್ ಇನ್ಕ್ರಿಮೆಂಟ್ ವಿತ್ ಎಫೆಕ್ಟ್ ಫ್ಯೂಚರ್, ಆರ್ ದೇರ್ ಮೇ ಬಿ ಎ ಡಿಸ್ಮಿಸಲ್ ಫ್ರಮ್ ದಿ ಸರ್ವಿಸ್. Okay. If at all if there is any financial losses to the government caused by the same official, that has to be recovered. ಇವೆಲ್ಲವೂ ಟೈಪ್ ಆಫ್ ಪನಿಷ್ಮೆಂಟ್ಸ್. Okay. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ soon after the retirement of a particular official. Within 4 years it has to be initiated according to the section 214E of Karnataka service rules. ಈಗ ಆದ್ಮೇಲೆ ಸಹ ಗೌರ್ಮೆಂಟ್ ಹ್ಯಾಸ್ ಗಾಟ್ ನೋ ಪವರ್ ಟು ಹೋಲ್ಡ್ ಎನಿ ಇದು ಆನ್ ದಿ ಅಫಿಷಿಯಲ್. ಗೊತ್ತಾಯ್ತಲ್ಲ, ಪೆನ್ಷನರ್ ಅವನಿಗೆ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ 4 ವರ್ಷ ಆದ್ಮೇಲೆ. Okay. ಕೆನಾಟ್